ಇನ್ನು ಕೊನೆಯವರೆಗೂ ಸಾಮಾಜಿಕ ನ್ಯಾಯ ಸ್ವಾಭಿಮಾನದ ರಾಜಕಾರಣ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ, ನಮ್ಮ ಕಾರ್ಯಕ್ರಮಗಳು ಬಡವರ ಪರವಾಗಿವೆ. ಬಿಜೆಪಿ ಅವರ ಟೀಕೆಗೆ ಜನ ಬೆಲೆ ಕೊಡಲ್ಲ, ನಾನೂ ಕೊಡಲ್ಲ. ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದಂತಹ ಮಾತಿದು. ಮನುಷ್ಯ ದ್ವೇಷ ಮಾಡಬಾರ್ದು, ಮನುಷ್ಯನನ್ನ ಪ್ರೀತಿಸಬೇಕು. ಮುಸ್ಲಿಂ, ಕ್ರಿಶ್ಚಿಯನ್, ಬೇರೆ ಜಾತಿ ಅಂತ ದ್ವೇಷ ಮಾಡಬಾರ್ದು. ಜಾತಿ ವ್ಯವಸ್ಥೆಯನ್ನ ದೇವರು ಮಾಡಿದ್ದಲ್ಲ, ದೇವರು ಇಲ್ಲ ಅಂತ ನಾನು ಹೇಳಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ದೇವಸ್ಥಾನದಲ್ಲಿಯೇ ಇರಲ್ಲ, ಎಲ್ಲೆಲ್ಲೂ ಇದ್ದಾನೆ. ದೇವರು ಎಲ್ಲಿದ್ದಾನೋ ಅಲ್ಲೇ ಪೂಜೆ ಮಾಡಿ. ದುಡ್ಡಿರೋರು ದೇವಸ್ಥಾನ ಕಟ್ತಾರೆ, ದುಡ್ಡಿಲ್ಲದೆ ನೀವು ಇರುವಲ್ಲಿಯೇ ದೇವರು ಪೂಜೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪರಸ್ಪರ ದ್ವೇಷದಲ್ಲ. ಮನುಷ್ಯನನ್ನು ದ್ವೇಷಕ್ಕಾಗುತ್ತ? ನಾನು ಮನುಷ್ಯ, ನೀನು ಮನುಷ್ಯ. ನಿನ್ನನ್ನು ನಾನು ಪ್ರೀತಿಸಬೇಕು, ನೀನು ನನ್ನನ್ನು ಪ್ರೀತಿಸಬೇಕು. ನಾನು ನಿನ್ನನ್ನು ಗೌರವಿಸಬೇಕು, ನೀನು ನನ್ನ ಗೌರವಿಸಬೇಕು, ಅಲ್ವಾ? ಅದೇ ಮನುಷ್ಯತ್ವ. ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನು, ಅವನು ದಲಿತರವನು, ಅವನು ಹಿಂದುಳಿದವನು, ಅವನು ಮೇಲ್ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡೋದಿದೆಯಲ್ಲ, ಅವೆಲ್ಲ ಮಾಡಬೇಡಲಿ ಅಂತ ಹೇಳಿದ್ದಾರೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಒಂದೇ ದೇವರಲ್ಲಿರೋದು. ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ನೀವು. ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ. ನಾನು ದೇವ್ರು ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾನೆ. ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲೆಲ್ಲೂ ಇದ್ದಾನೆ. ದೇವರು ದೇವಸ್ಥಾನ ಕಟ್ಟೋರು ಕಟ್ತಾರಪ್ಪ, ದುಡ್ಡಿರೋರು ಕಟ್ತಾರೆ. ದುಡ್ಡಿದ್ದವ್ರು ಏನ್ ಮಾಡ್ಬೇಕು? ಆಯ್ತು, ದೇವರು ಇಲ್ಲೇ ಇದ್ದಾನೆ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒಣ ಕಳಸ. ಅದು ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಇಲ್ಲಿ ದೇವರಿದ್ದಾರೆ. ಅದರಿಂದ ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳು ಹೇಳಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಯಾಕಂದ್ರೆ ದೇವರು ಇದ್ದಾರಲ್ಲ, ದೇವ್ರು ನೋಡ್ತಾ ಇರ್ತಾನೆ, ನೀವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನೆ. ಅದಕ್ಕೆ ಸತ್ಯವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳನ್ನು ನೋಡಿದ್ವಿ ಕರ್ನಾಟಕ ಅಗ್ರವಾರ್ತೆಯಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ 30 ನಿಮಿಷ 30 ಸುದ್ದಿ ಪ್ರಸಾರ ಆಗುತ್ತೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.